ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತ್ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ಆಗೋದನ್ನು ಸಖತ್ ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಬರ್ತಾ ಇದೆ. ಈ ಸಿನಿಮಾ ಫಸ್ಟ್ ನಾನು ಕೋರ್ಕೊಳ್ಳೋದು ಹಿಟ್ಟಾಗಲಿ ಅಂತ. ಸೊ ಆ ಚಿತ್ರದ ಒಂದು ನಾಯಕ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನೀವು ಫಸ್ಟ್ ಡೌಟ್ ನಿಮ್ಗೆ ಏಜ್ ಎಷ್ಟು? ನಂದು ಇವಾಗ 17. ಹೌದಾ? ಓಕೆ. ಸೊ ಸಿನಿಮಾ ಮಾಡುವಾಗ ಎಷ್ಟಿತ್ತು? 16. 16 ಒಂದು ವರ್ಷ ಅಷ್ಟೇ ಗ್ಯಾಪ್. ಒಂದು ವರ್ಷ. ಅದ್ರ ನೋಡಿದ್ರೆ ಇನ್ನ ಚಿಕ್ಕ ಹುಡುಗರ ತರ ಕಾಣ್ತಾ ಇದ್ರು. ಲೈಕ್ ಅದರಲ್ಲಿ ಈ ಫಿಲ್ಮ್ಗೆ ಯಾವ ತರ ಲುಕ್ ಬೇಕೋ ಆ ತರ ಮಾಡಿಸಿದ್ರು. ಸೂಪರ್. ಓಕೆ, ಸಖತ್ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಅಂಡ್ ಚಿತ್ರದ ಕೋ ಆರ್ಟಿಸ್ಟ್, ಸೊ ಹೀರೋಯಿನ್ ಫ್ರೆಂಡ್, ಸೊ ತೇಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹೇಳಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ನೀವು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ಇಂಡಸ್ಟ್ರಿಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಯಾ, ಕಾಗದ. ಸೊ ಕಾಗದ ಅನ್ನೋ ಸಿನಿಮಾ, ಸೊ ಟೈಟಲ್ ತುಂಬಾ ಕ್ಯಾಚ್ ಆಗಿದೆ. ಸೊ ನೀವು ಇಷ್ಟು ಬೇಗ ಹೀರೋ ಆಗ್ತಿರೋದು ತುಂಬಾ ನಮಗೆ ಶಾಕಿಂಗ್ ಅಂಡ್ ಹೆಮ್ಮೆ ಕೂಡ ಆಕ್ಚುಲಿ. ಸೊ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಅಂಡ್ ಇದು ಹೆಂಗ್ ಸ್ಟಾರ್ಟ್ ಆಯ್ತು? ಇದಕ್ಕೆ ಮುಂಚೆ ಶಾರ್ಟ್ ಮೂವಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ವಿ. ಮುಂಚೆ ಶಾರ್ಟ್ ಫಿಲ್ಮ್ ಬಂದ್ಬಿಟ್ಟು ನಾನು ಲೈಕ್ ಒಂದು 6-7 ವರ್ಷ ಮುಂಚೆ ತುಂಬಾ ಚಿಕ್ಕವನಿದ್ದೆ. ಅವಾಗ 11 ವರ್ಷದಲ್ಲಿ ಮಾಡಿದ್ರಿ. ಲೈಕ್ ಅವಾಗ ಒಂದು 5ನೇ ಕ್ಲಾಸಲ್ಲಿ ಇದ್ದೆ. ಇವಾಗ 2nd PU ಮುಗೀತು, ಅವಾಗ 5ನೇ ಕ್ಲಾಸಲ್ಲಿ ಇದ್ದೆ. ಇಲ್ಲ ಇಲ್ಲ ಇಲ್ಲ, ಅದು ಡಿಫ್ರೆಂಟ್ ಆಗಿ. ಓಕೆ. ಸೊ ಈ ಚಿತ್ರಕ್ಕೆ ಬರೋದಾದ್ರೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ಏನ್ ಮಾಡ್ತೀರಾ ಸಿನಿಮಾದಲ್ಲಿ? ಟೀಸರ್ ಅಲ್ಲಿ ಆಕ್ಚುಲಿ ನಿಮ್ಮ ಹೀರೋನ್ ಬಿಟ್ಟರೆ ಬೇರೆ ಏನೋ ತೋರಿಸೇ ಇಲ್ಲ ನನಗೆ. ಅದು ಯಾರಿಗೂ ರಿವೀಲ್ ಮಾಡಲ್ಲ ಟೀಸರ್ ಅಲ್ಲಿ. ಏನಾದ್ರು ಕಾಣುತ್ತಾ ಅಂತ? ಏನು ಕಾಣಿಲ್ಲ ನನಗೆ. ಇಲ್ಲ ಇಲ್ಲ ಇಲ್ಲ, ಅದು ಯಾರಿಗೂ ರಿವೀಲ್ ಅಲ್ಲ. ಟ್ರೇಲರ್, ಎಲ್ಲರೂ ಟ್ರೇಲರ್ ಅಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೆಂಗೆ ಬರುತ್ತೆ ಅಂತ. ಹೇಳಿ, ನಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಶಿವು ಅಂತ. ಅದರಲ್ಲಿ ಫುಲ್ ಇನ್ನೋಸೆಂಟ್. ಲೈಕ್ ಏನಂದರೆ ಏನೂ ಗೊತ್ತಿಲ್ಲ, ಲವ್ ಅಂತ ಅದು ಮೀನಿಂಗೇ ಏನಂತಾನೆ ಗೊತ್ತಿಲ್ಲ ನನಗೆ. ಫುಲ್ ಇನ್ನೋಸೆಂಟ್ ನಾನು. ಲೈಕ್ ನೋ ಫೀಲಿಂಗ್ಸ್ ಏನಿಲ್ಲ, ಬರೀ ಓದೋದು. ಟಾಪರ್ ನಾನು ಕ್ಲಾಸಲ್ಲಿ. ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಟಾಪರ್ ಆಗಿದ್ದು ಲವ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಲವ್? ಅದು ಹೋಗ್ತಾ ಹೋಗ್ತಾ ಹಂಗೆ ಚೇಂಜ್ ಆಗುತ್ತೆ, ಹಂಗೆ ಟರ್ನ್ ಓವರ್ ಆಗುತ್ತೆ ನಿಮ್ಮ ಹತ್ರ. ಓಕೆ. ಸೊ ಅವ್ರು ಲವ್ ಮಾಡ್ಬೇಕಾದ್ರೆ ನೀವೇನಾದ್ರು ಕಡ್ಡಿ ಇಡೋದು ಆ ಥರ ಏನಾದ್ರು ಕ್ಯಾರೆಕ್ಟರ್? ನಂದು ಬಂದು ಲವ್ ಬರ್ಡ್ಸ್. ನಾನು ಅವರಿಬ್ರು ಮಧ್ಯ ಸೇತುವೆ, ಒಂದು ಸೇತುವೆ ಅಂತಾನೆ ಹೇಳ್ಬೋದು. ಇವರಿಂದ ಅವರಿಗೆ, ಅವರಿಂದ ಇವರಿಗೆ ಪತ್ರನ ಎಕ್ಸ್ಚೇಂಜ್ ಮಾಡೋದಿರ್ಬೋದು, ಕಾಗದನ ಎಕ್ಸ್ಚೇಂಜ್ ಮಾಡೋದಿರ್ಬೋದು. ಇವ್ರು ಹೇಳಿದ್ದನ್ನ ಅವ್ರಿಗೆ ಹೇಳೋದು, ಅವ್ರು ಹೇಳಿದ್ದನ್ನ ಇವ್ರಿಗೆ ಹೇಳೋದು, ಮತ್ತೆ ಅವ್ರು ಎಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಹೇಳೋದು. ಅಲ್ಲಿ ಆಯಿಷಾ ವೆಯ್ಟ್ ಮಾಡ್ತಾ ಇದ್ದಾಳೆ, ಹೋಗು ಶಿವು ಅಂತ. ಈ ತರದೊಂದು ಸಪೋರ್ಟ್. ಇವರು ಹೋಗ್ತಾ ಹೋಗ್ತಾ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅವ್ರಿಗೆ ಕಡ್ಡಿ ಇಡೋದು ಅಂತ ಆ ಥರ. ಓಕೆ. ಅಂದ್ರೆ ಟ್ರಯಾಂಗಲ್ ಟರ್ನ್ ಆಗುತ್ತಾ ನಿಮ್ಮಲ್ಲಿ ಮತ್ತೆ ಅವ್ರಿಗೆಲ್ಲ? ಇಲ್ಲ ಇಲ್ಲ, ನನಗೆ ಫ್ರೆಂಡ್ ರಮೇಶ್ ಅಂತ ಇದ್ದಾರೆ. ಅವ್ರ ಫ್ರೆಂಡ್ ರಮೇಶ್ ಮೇಲೆ ನನಗೆ ಕ್ರಶ್ ಆಗುತ್ತೆ. ಬಟ್ ಅವರಿಗೆ ಕ್ರಶ್ ಆಗಲ್ಲ. ಅವ್ರು ಫುಲ್ ರಫ್ ಅಂಡ್ ಟಫ್. ನಾನು ಫುಲ್ಲು ನಾಚ್ಕೊಂಡು ನುಲ್ಕೊಂಡು ರಮೇಶ ಅಂತ ಆ ಥರ ಎಲ್ಲ ಹೋಗ್ತಾ ಇರ್ತೀನಿ ಅವ್ನು ಸಿಕ್ತಾಗೆಲ್ಲ. ಬಟ್ ಅವನು ಏನೇ ಕೆಂಪನಹಳ್ಳಿ, ನನ್ನ ಸಿನಿಮಾದಲ್ಲಿ ನನ್ನ ಕೆಂಪನಹಳ್ಳಿ ಅಂತ ಕರೀತಾರೆ. ನಮ್ಮ ಊರು ಕೆಂಪನಹಳ್ಳಿ ಆಗಿರೋದ್ರಿಂದ ಆ ಸಿನಿಮಾದಲ್ಲಿ ಕೆಂಪನಹಳ್ಳಿ ಅಂತ ಕರೀತಾರೆ. ಏನೇ ಕೆಂಪನಹಳ್ಳಿ, ಏನು ಬಂದಿದ್ದೋ, ನಡಿ ನಡಿ ಅಷ್ಟೇ. ಅವ್ರದ್ದು ರಫ್ ಆ್ಯಂಡ್ ಟಫ್ ಮಾತಾಗಿರುತ್ತೆ. ನಾನು ಫುಲ್ ನಲ್ಕೊಂಡು ರಶ್ ಆಗಿ. ಓಕೆ. ಆ್ಯಂಡ್ ಈಗ ತಾನೇ PUC ಮುಗಿಸಿದ್ದೀರಾ. ಸೊ ಈಗ ಡೆಬ್ಯೂ ಸಿನಿಮಾ ಹೀರೋ ಆಗ್ತಾ ಇದ್ದೀರಾ. ಸೊ ಹೆಂಗಿದೆ ಮೈಂಡಲ್ಲಿ, ಏನು ನೋಡ್ತಾ ಇದೆ ಸಬ್ಜೆಕ್ಟ್ ನಿಮಗೆ ಅಂತ? ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು. ಸೊ ಹೆಂಗಿದೆ ಮೈಂಡ್ ಸೆಟ್ ನಿಮಗೆ ಅಂತ? ಅದೇ ಫುಲ್ ಒಂಥರ ಜೋಶಲ್ಲಿದ್ದೀನಿ, ಕಾಯ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಓಕೆ, ಅಷ್ಟೇನಾ? ಅದು ಲೈಕ್ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತದೆ. ಅಂಡ್ ಈ ಸಿನಿಮಾ ಸ್ಟಾರ್ಟ್ ಆಗೋವಾಗ ಅಂದ್ರೆ ಡೈರೆಕ್ಟರ್ ಬಂದು ನಿಮ್ಗೆ ಅಂದ್ರೆ ಹೇಳಿರ್ತಾರೆ, ಆ ಪ್ರೋಸೆಸ್ ಎಲ್ಲ ಹೆಂಗಾಯ್ತು? ನೀವೇ ಇನಿಷಿಯೇಟ್ ತಗೊಂಡು ನಾನು ಹೀರೋ ಆಗ್ಬೇಕು ಅಂತ ಮೂವ್ ಆಗಿದ್ದ, ಇಲ್ಲ ಅವ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದ್ದ, ಹೇಗಾಯ್ತದೆಲ್ಲ ಅಂತ? ಲೈಕ್ ನನಗೆ ಇಂಟ್ರೆಸ್ಟ್ ಇತ್ತು ಈ ಥರ ಮಾಡಬೇಕು ಅಂತ, ಆದರೆ ಮನೇಲಿ ಅಷ್ಟೊಂದು ರೆಡಿ ಇರಲಿಲ್ಲ. ಲಾಸ್ಟಲ್ಲಿ ನಮ್ಮ ತಂದೆಯವರು ಫುಲ್ ರೆಡಿ ಆದರು. ಓಕೆ ಮಾಡೋಣ, ಅದು ನಿನ್ನ ಮೇಲೇ ಒಂದು ಕಾನ್ಸೆಪ್ಟಲ್ಲಿ ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಆಯಿತು. ಓಕೆ. ಸೊ ಅಂದರೆ ಡೈರೆಕ್ಟರ್ ಫಸ್ಟ್ ಅಪ್ರೋಚ್ ಮಾಡಿದ್ರೆ ಹೇಗೆ ಅಂತ, ಆ ಲೈನ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ? ಈಗ ಅದು ನನಗೆ ಹೇಗೆ ಡೈರೆಕ್ಟರ್ ಎಲ್ಲ ನಿಮಗೆ ಹೆಂಗೆ ಕನೆಕ್ಟ್ ಆಯಿತು ಅಂತ? ಲೈಕ್ ನಮ್ಮ ತಂದೆಯವ್ರ ಥ್ರೂ ಒಬ್ಬರು ಫ್ರೆಂಡ್ ಥ್ರೂ ಅವರು ಪರಿಚಯ ಆದರು. ಲೈಕ್ ನನಗೆ ಅದು ಹೇಳ್ತಾ ಇರಲಿಲ್ಲ, ಫಿಲಮ್ದು ಏನೇ ಆದರೂ ನನಗೇನು ಹೇಳ್ತಾ ಇರಲಿಲ್ಲ. ಅವ್ರು ಮಾತಾಡ್ಕೊತಾ ಇದ್ರು. ಆಮೇಲೆ ಗೊತ್ತಾಯ್ತು ಈ ಥರ ಒಂದು ಫಿಲಮ್ ಇದೆ ಅಂತ ಬಂದು ಹೇಳಿದ್ರು. ಇದು ಕಾಗದ ಅಂದ್ರೆ ಇದಕ್ಕೆ ಮುಂಚೆ ನೀವು ಲವ್ ಲೆಟರ್ ಬರ್ದಿರೋದು? ಇಲ್ಲ ಇಲ್ಲ ಬ್ರೋ, ಲವ್ ಲೆಟರ್ ಇಲ್ಲ ಇಲ್ಲ ಬ್ರೋ, ಯಾರಿಗೂ. ನಾನು ಆ್ಯಕ್ಚುಲಿ 7th ಸ್ಟ್ಯಾಂಡರ್ಡ್ ವರೆಗೂ ಬಾಯ್ಸ್ ಸ್ಕೂಲಲ್ಲಿ ಇದ್ದೆ ನಾನು.
ಅಲ್ಲ ಬಾಯ್ಸ್ ಸ್ಕೂಲಲ್ಲಿ ಇದ್ರೆ ಗರ್ಲ್ಸ್ ಲೈನ್ ಹಾಕ್ಬಾರ್ದು ಅಂತ ರೋಡ್ ಸಿಗಲ್ವಾ ಮನೆ ಪಕ್ಕದಲ್ಲಿ ಇರಲ್ವಾ? ಇಲ್ಲ ಬ್ರೋ, ನಂದು ಬೇರೆ ಶೆಡ್ಯೂಲ್ ಇತ್ತು, ಬರೀ ಟ್ಯೂಷನು ಸ್ಕೂಲು ಅಷ್ಟೇ. ಸಿನಿಮಾ ಹೇಗಿದೆಯೋ ಹಂಗೆ ಇದೆ ನಿಮ್ಮ ಲೈಫ್ ಅಂತ. ಅದೇ ಅಷ್ಟು ಟಾಪರ್ ಎಲ್ಲ ಅಲ್ಲ, ಆದ್ರೂ ಓಕೆ. ಆದ್ರೆ ಹುಡುಗಿರು ಎಲ್ಲ ಕಣ್ಣೆತ್ತು ನೋಡಿಲ್ಲ ಇದುವರೆಗೂ ಆ ಥರ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಬ್ರೋ, ಎಷ್ಟೊಂದು ಜನ ಇದ್ದಾರೆ. ಆದ್ರೆ ಲವ್ ಅಂತ ಬಂದಾಗ ಓಕೆ, ಯಾರನ್ನೂ ಇದುವರೆಗೂ ಲವ್ ಇಲ್ಲ ಕ್ರಶ್ ಆಗಿಲ್ಲ ನಿಮಗೆ? ಲೈಕ್ ಚೆನ್ನಾಗಿದ್ದಾರೆ ಆ ಥರ ಇರ್ಬೋದಾದ್ರೆ ಅಷ್ಟೊಂದು ಲೈಕ್ ಆ ಥರ ಎಷ್ಟೊಂದು ಜನ ಸಿಗ್ತಾರೆ ಬ್ರೋ. ಓಕೆ ಓಕೆ. ಸೊ ಕ್ರಶ್ ಆಗಿದೆ ಒಟ್ಟಿನಲ್ಲಿ, ಲವ್ ಆಗಿಲ್ಲ? ಇಲ್ಲ ಇಲ್ಲ, ಆ ಥರ ಯಾರು. ಸೂಪರ್. ನಿಮ್ ಲೈಫ್ ಹೇಗಿದೆ, ಕಾಲೇಜ್ ಲೈಫ್? ಯಾರಿಗಾನ ಲೆಟರ್ ಕೊಟ್ಟಿರೋದು ನಿಮಗೆ ಬಂದಿರೋದು ಲೆಟರ್ಸ್? ಆಕ್ಚುಲಿ ಹುಡುಗಿಗೆ ಬರುತ್ತೆ. ಇಲ್ಲ, ಲೆಟರ್ ಬಂದಿಲ್ಲ, ಪ್ರಪೋಸಲ್ ಬಂದಿದೆ, ಲೆಟರ್ ಎಲ್ಲ ಬಂದಿಲ್ಲ. ಪ್ರಪೋಸಲ್ ಬಂದಿದೆ, ಲೆಟರ್ ಯಾರು ಬ್ರೋ ನನಗೆ ಏಜ್ ಕೇಳಿದ್ರಿ, ನಾನು 17, ಇವ್ರು ಎಷ್ಟಿರ್ಬೋದು ಕೇಳಬಾರ್ದು. ಹೌದು, ಕೇಳಬಾರ್ದು. ಬಟ್ ಅವ್ರು ಹೇಳ್ತಾ ಇದಾರೆ, ಸೊ ಹೇಳಿ. ನೀವೇ ಹೇಳಿದ್ರಲ್ಲ ಸರ್, ಕೇಳಬಾರ್ದು. ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದಾ? ಅಂದ್ರೆ ದೊಡ್ಡವರ ಚಿಕ್ಕವರ ಹಿಡ್ಕೊಡಿ ಸಾಕು. ನೀವ್ ಹೇಳಿ ಎಷ್ಟಿರ್ತೀರ? ನಾನು ಸ್ವಲ್ಪ ದೊಡ್ಡವರು ಅಂತ ಅನಿಸ್ತು. ಏಜ್ ಒಂದು 23. 23? ಓ ಮೈ ಗಾಡ್. 23 ಏಜ್ ಅವರು 17 ಅವ್ರಿಗೆ ಲವ್ ಸರ್ಕಲ್ ಅಲ್ಲಿ ಹಾಕ್ಬಿಟ್ಟು ಕನೆಕ್ಟ್ ಆಗ್ತಾರೆ. ಬಟ್ ನನಗೆ ಕಾಣೋದೇ ಇಲ್ಲ ಇವ್ರ ಏಜಿಗೆ ಮ್ಯಾಚ್ ಆಗೋ ತರನೇ. ಹೌದು, ಕರೆಕ್ಟ್. ನನಗೂ ಹಂಗೆ ಅನಿಸ್ತಲ್ಲ ಆಕ್ಚುಲಿ ಸ್ಟಾರ್ಟಿಂಗ್. ನೀವು ಹಿಂಟ್ ಕೊಟ್ಟ ಮೇಲೆ 20 ಅನ್ನ ಗೆಸ್ ಮಾಡಿದಿಲ್ಲ ಅಂದ್ರೆ 16 17 ಹೇಳ್ತಾರೆ. ಓಕೆ. ಅಂಡ್ ನಿಮ್ದು ಹೇಗೆ ಸೆಲೆಕ್ಷನ್ ಎಲ್ಲ ಹೇಗಾಯ್ತು ನಿಮ್ದು? ನಂದು ಹಿಂಗೆ ಆಡಿಷನ್ ಇತ್ತು, ಹಿಂಗೆ ಕೃಷ್ಣ ಸರ್ ಅಂತ ಆಡಿಷನ್ ಇದೆ, ಹಿಂಗೊಂದು ಸಿನಿಮಾದ ಅಟೆಂಡ್ ಮಾಡು ಅಂತ ಹೇಳಿದ್ರು. ಸರಿ ಸರ್ ಅಂತ ಅಟೆಂಡ್ ಮಾಡಿದೆ. ಮತ್ತು ಸಂಜೆಗೆ ಕಾಲ್ ಬಂತು, ಹಿಂಗೆ ಸೆಲೆಕ್ಟ್ ಆಗಿದೆಯಾ ಅಮ್ಮ, ಬಂದುಬಿಡು, ವರ್ಕ್ಶಾಪ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿ ಖುಷಿ ಆಯಿತು. ಓಕೆ. ಆಡಿಷನ್ಗೆ ನೀವು ಸೆಲೆಕ್ಟ್ ಆಯ್ತು. ಸೂಪರ್. ಅಂದರೆ ಈ ಸಿನಿಮಾ ಲೊಕೇಶನ್ ನೋಡಿದೆ, ನಮ್ಗೆ ಸಖತ್ ಇಷ್ಟ ಆಯಿತು ನಿಮ್ಮ ಲೊಕೇಶನ್. ಚಿಕ್ಕಮಂಗ್ಳೂರು, ಮೂಡ್ಗೆರೆ, ಹಾಸನ್, ಇಲ್ಲಿ. ಓಕೆ. ಆ ಲೊಕೇಶನ್ ನೋಡ್ತಾ ಇದ್ರೆ ಆ ಮೂಡ್ ಬಂದ್ಬಿಡುತ್ತೆ, ನಮಗೂ ಒಂದು ಹುಡುಗಿ ಬೇಕಪ್ಪ, ಲೆಟರ್ ಬರೀಬೇಕಪ್ಪ ಅಂತ. ಲೈಕ್ ನೇಚರ್ ನಮ್ಗೆ ಅದೇ ತರ ಸಪೋರ್ಟ್ ಮಾಡ್ತು. ಲೈಕ್ ಯಾವ ಸೀನ್ಗೆ ಲೈಕ್ ವೆದರ್ ಹೆಂಗಿರ್ಬೇಕು, ಲೈಕ್ ಮಳೆ ಬರ್ಬೇಕಾ ಕರೆಕ್ಟಾಗಿ ಮಳೆ ಸಿಕ್ತು, ಬಿಸಿಲು ಇರ್ಬೇಕಾ ಕರೆಕ್ಟಾಗಿ ಬಿಸಿಲು ಬಿತ್ತು, ಆ ಥರ. ಓಕೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ, ಶೂಟಿಂಗ್ ಎಕ್ಸ್ಪೀರಿಯನ್ಸು? ಫನ್ ಬಗ್ಗೆ ಹೇಳೋದಾದ್ರೆ ಆ ಶೂಟಿಂಗ್ ಸೆಟ್ ಅಲ್ಲಿ ಅಂಡ್ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ, ಸೀನಿಯರ್ ಆರ್ಟಿಸ್ಟ್ಗಳು, ಅವರೆಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆಗುತ್ತೆ? ಈ ಫಿಲಮ್ ಅಲ್ಲಿ ಫನ್ ಅಂದ್ರೆ ಇದು ಲೈಕ್ ಬೇರೆ ತರ ಫನ್. ಅಲ್ಲಿ ನಾವು ಇದ್ದಿದ್ದು ಬಂದ್ಬಿಟ್ಟು ಲೈಕ್ ಫಾರೆಸ್ಟ್ ಏರಿಯಾ ಟೈಪ್, ಚಿಕ್ಕಮಂಗ್ಳೂರು ಒಳಗಡೆ ಫುಲ್ ಫಾರೆಸ್ಟ್ ಕವರ್ ಆಗಿರೋ ತರ. ಅಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ. ಸೊ ಫೋನ್ ಅಂತೂ ಮರ್ತೆ ಹೋಗ್ಬೇಕು. ಇವಾಗ ಫಿಲಮ್ ಅಲ್ಲಿ ಹೆಂಗೆ ನೋ ಫೋನ್ಸ್ ಏನಿಲ್ಲ, 2005 ಅಲ್ಲಿ ತೆಗ್ದಿರೋ ತರ ಇತ್ತಲ್ಲ, ಸೇಮ್ ಡಿಟ್ಟು ಹಂಗೆ ಇತ್ತು. ಯಾರ ಹತ್ರನೂ ಲೈಕ್ ಇದೇ ಇಲ್ಲ, ನೆಟ್ ಇಲ್ಲ, ಏನಿಲ್ಲ. ಸೊ ಫೋನ್ ಅಂತೂ ಸೈಡಲ್ಲಿ. ಅಲ್ಲಿ ಲೈಕ್ ನಾವೇನಾದರೂ ಆಟ ಆಡೋದು, ಇಲ್ಲಾಂದರೆ ಪ್ರಾಕ್ಟೀಸ್ ಮಾಡೋದು, ಬರೀ ಫಿಲಮ್ ಇದರಲ್ಲೇ ಇರ್ತಾ ಇದ್ವಿ. ಓಕೆ. ಅಷ್ಟೊಂದು ಫನ್ ಮಾಡೋಕ್ಕಾಗಿಲ್ಲ ಹಂಗಾದ್ರೆ ನಿಮಗೆ? ಹಾಂ, ಲೈಕ್ ಫನ್ ಇತ್ತು, ಡಿಫ್ರೆಂಟ್. ಹಳೆ ಮುಂಚೆ ಆ ಕಾಲದಲ್ಲಿ ಹೆಂಗಿತ್ತೋ ಸೇಮ್ ಅದೇ ಥರ ನಾವು ಹಿಂಗೆ ಪ್ರಿಪೇರ್ ಆದ್ರಿ ಪಾತ್ರಕ್ಕೆ? ಇದಕ್ಕೆ ಮುಂಚೆ ಆಕ್ಟಿಂಗ್ ಕ್ಲಾಸು ಆ ಥರ ಏನೋ ಹೋಗಿದ್ರಾ ಹೇಗೆ ಅಂತ? ಅದೇ ನಾನು ಹೇಳ್ದಂಗೆ ಚಿಕ್ಕವನಿದ್ದಾಗ ಅದೇ 5th ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ 1 ವರ್ಷ ಹಂಗೆ ಟೀಮ್ ಅದ್ವೈತ ಅಂತ ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಕ್ಲಾಸಸ್ಸಲ್ಲಿದ್ದೆ. ಅದಾದಮೇಲೆ ಒಂದು 7 years ಟಚ್ ಮಾಡಿಲ್ಲ. ಈಗ ಸಡನ್ ಆಗಿ ಹೀರೋ ಇಂಟ್ರೊಡಕ್ಷನ್. ಓಕೆ. ನೀವು ಏನಾದ್ರು ಎಕ್ಸ್ಪೀರಿಯನ್ಸು ಇದಕ್ಕೆ ಮುಂಚೆ ಶಾರ್ಟ್ ಮೂವೀಸ್ ಮಾಡಿರೋದು, ಇಲ್ಲಾಂದರೆ ಟ್ರೈನಿಂಗ್ ಏನು ತೊಗೊಂಡು? ಟ್ರೈನಿಂಗ್ ಏನು ತೊಗೊಂಡಿಲ್ಲ. ಇದಕ್ಕೆ ಮುಂಚೆ ಇನ್ನೊಂದು ಮತ್ತೆ ಅನ್ನೋ ಒಂದು ಸಿನಿಮಾ ಮಾಡಿದೆ, ಅದು ಹೀರೋಯಿನ್ ತಂಗಿ ಪಾತ್ರದ ಮಾಡಿದ್ದೆ. ಅದು ಏನೋ ಹಾಗೆ ಗೊತ್ತಿಲ್ಲ, ಆ್ಯಕ್ಷನ್ ಅಂದಿದ ತಕ್ಷಣ ಹಾಗೆ ಬಂದ್ಬಿಡಿದೆ ಆ್ಯಕ್ಟಿಂಗ್. ಇಂಟ್ರೆಸ್ಟ್ ಇದೆ, ಬಟ್ ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ಏನೂ ಹೋಗಿಲ್ಲ. ಓಕೆ ಓಕೆ. ಸೊ ಹಂಗೆ ಪ್ರಿಪೇರ್ ಆಗಿದ್ದೀರಾ? ಆ್ಯಂಡ್ ಹೇಳಿ, ನಿಮ್ಮ ಅಂದರೆ ಈಗ ನೀವು ಮುಂಚೆ ಹೇಳ್ತೀರಿ ನಿಮ್ಮ ಫಾದರು ಅಪೋಸ್ ಮಾಡಿದ್ರು ಫಸ್ಟ್ ಸಿನಿಮಾ ಮಾಡೋಕ್ಕೆ ಅಂತ, ಹೇಗೆ ಒಪ್ಸಿದ್ರಿ ಅವ್ರಿಗೆ ಅಂತ? ಅಪೋಸ್ ಇನ್ ದ ಸೆನ್ಸ್ ಇದು ಲೈಕ್ ಸ್ವಲ್ಪ ಓದೋದ ಮೇಲೆ ಜಾಸ್ತಿ ಇರಲಿ, ಅದು ನಂದು ಅವಾಗ ಫಸ್ಟ್ PUC ಟೈಮ್ ಅಲ್ಲ. ಸೊ ಇನ್ನೇನು ಸೆಕೆಂಡ್ PUಗೆ ಎಂಟರ್ ಆಗಬೇಕು, ಬರೀ ಲೈಕ್ ಫಿಲಮಲ್ಲಿ ಇದು ಹೋದರೆ ಲೈಕ್ ಸ್ಟಡೀಸ್ಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಡ, ಅದು ಕ್ರೂಷಲ್ ಟೈಮ್ ಬೇರೆ. ಸೊ ಅದಕ್ಕೆ ನೋಡೋಣ, ಸೆಕೆಂಡ್ PU ಆದಮೇಲೆ ಲೈಕ್ ಯಾವಾಗ ಹಾಲಿಡೇಸ್ ಇರುತ್ತೆ ಅವಾಗ ಮಾಡೋಣ ಅಂತ ಅಂದರು. ಲೈಕ್ ಬೇಡ ಅಂತ ಅಂದಿಲ್ಲ, ಸ್ವಲ್ಪ ಮುಂದೆ ಮಾಡೋಣ ಅಂತ ಅಂದರು. ನಾನಿಲ್ಲ, ನಾನು ಇವಾಗೇ ಮಾಡಬೇಕು. ಓಕೆ, ಸೂಪರ್. ಆ್ಯಂಡ್ ನಿಮಗೆ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ, ತುಂಬ ಈಸಿ ಅನಿಸಿದ್ದೆ ಅದು, ತುಂಬ ಟಫ್ ಅನಿಸಿದ್ದೆ ಅದು ಈ ಜರ್ನಿನಲ್ಲಿ ನಿಮಗೆ ಅಂತ? ಅದೇ ನಂದು ಫಸ್ಟ್ ಫಿಲಮ್ ಡೆಬ್ಯೂ ಆಗಿದ್ರಿಂದ ಲೈಕ್ ಸ್ಟಾರ್ಟಿಂಗ್ ಫಸ್ಟ್ ಒಂದು 2-3 days ಕಷ್ಟ ಆಯಿತು. ಅದಾದಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ರಂಜಿತ್ ಸರ್ ಇದ್ದರು, ಮತ್ತು ಇಡೀ ಟೀಮ್ ಎಲ್ಲ ಹೇಳ್ಕೊಡ್ತಾಯಿದ್ರು. ರಂಜಿತ್ ಸರ್ ಲೈಕ್
ಯಾವ ಸೀನ್ಗೆ ಯಾವ ಥರ ಇಮೋಷನ್ಸ್ ಇರಬೇಕು ಮತ್ತು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು. ಸೀನಿಯರ್ ಆಕ್ಟರ್ಸ್ ಯಾರು ಇದ್ದಾರೆ ಸಿನಿಮಾದಲ್ಲಿ? ಬಾಲರಾಜ್ ವಡಿ ಸರ್ ಇದ್ದಾರೆ, MK ಮಠ ಸರ್ ಇದ್ದಾರೆ, ಆಮೇಲೆ ಅಶ್ವಥ್ ನೀನಾಸಂ ಸರ್ ಇದ್ದಾರೆ. ಓಕೆ, ಸೊ ಎಲ್ಲರ ಜೊತೆ ಒಂದು ಸ್ಕ್ರೀನ್ ಶೇರ್ ಆಗಿದೆ. ಸೂಪರ್. ನಿಮಗೆ ತುಂಬಾ ಕಷ್ಟ ಆಗಿದ್ದು, ತುಂಬಾ ಇಷ್ಟ ಆಗಿದ್ದು ಸಿನಿಮಾದಲ್ಲಿ? ನನಗೆ ಸಿನಿಮಾದಲ್ಲಿ ಕಷ್ಟ ಅಂತ ಆಗಿದ್ದು ಬೇಗ ಎದ್ದೊಳೋದೊಂದೇ ಕಷ್ಟ ಆಗಿತ್ತು. ಎಷ್ಟು ಗಂಟೆಗೆ? ಒಂದು 5:30ಗೆಲ್ಲ ಎದ್ದೊಳ್ಬೇಕಾಯ್ತು. ಅಂದ್ರೆ ತುಂಬಾ ಜನ ಆರ್ಟಿಸ್ಟ್ ಇರೋದು 5:30ಗೆ ಎದ್ದೊಳ್ತಾ ಇದ್ವಿ. ಆದ್ರೆ ತುಂಬಾ ಜನ ಆರ್ಟಿಸ್ಟ್ ಇರೋದ್ರಿಂದ ಬೇಗ ಮೇಕಪ್ ಎಲ್ರಿಗೂ ಈ ಟೈಮಿಗೆ ಮೇಕಪ್ ಕಂಪ್ಲೀಟ್ ಆಗಬೇಕಾಗಿತ್ತಲ್ಲ. ಹಾಗಾಗಿ ನಂಗೆ ನಿದ್ದೆ ಅಂದರೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ. ಅದರಲ್ಲೂ ಡೈಲಿ 1 ಮಂತ್ ಶೂಟ್ ಆಗಿದ್ದು. 1 ಮಂತ್ ಫುಲ್ಲು 5:35 ಎದ್ದು ಅದೊಂದು ಸ್ವಲ್ಪ ಕಷ್ಟ ಅನಿಸಿದ್ದು. ಅಂದ್ರೆ ಈಗ ಬೇಗ ಅಂದ್ರೆ 5:30 ಅಂತಿದ್ದೀರಾ, ನಾರ್ಮಲ್ ಆಗಿ ನೀವು ಎದ್ದೇಳೋದು ಎಷ್ಟು ಗಂಟೆಗೆ? ನಾನು ಎದ್ದೇಳೋ ಟೈಮ್ ನೋಡ್ಬಿಟ್ರೆ ಇಲ್ಲ ಒಂದು 7 ಆಗ್ತದೆ, 1.5 hour ಅಷ್ಟೇ. ಆದ್ರೂ ಮಾರ್ನಿಂಗ್ ಇದ್ದಾನೆ ಒಂಥರ. ಹೌದು. ಅಂಡ್ ಆ ಪ್ಲೇಸ್ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಅಲ್ವಾ? ಸಿಕ್ಕಾಪಟ್ಟೆ ಚಳಿ. ಅದು ನಮ್ ಬೇರೆ ನಿದ್ದೆ ಎಷ್ಟು ಒಂದೊಂದ್ಸರಿ 4:30 5 o'clock ಎದ್ದಿದೀವಿ, ಒಂದೊಂದ್ಸರಿ 3 o'clock 4:30 ಮಲ್ಕೊಂಡಿದೀವಿ. ಆ ತರಾನು ಆಗಿದೆ. ತುಂಬಾ ಅಂದ್ರೆ ತುಂಬಾ ಚಳಿ. ಫುಲ್ಲು ಹಿಂಗಿರ್ತಾ ಇದ್ವಿ, ರೆಡಿ ಅಂತಿದ್ದಂಗೆ ಫುಲ್ ಹಿಂಗ. ಬಟ್ ಚಳಿನಲ್ಲೂ ಮಳೆ ಸೀನ್ಸ್ ಎಲ್ಲ ಮಾಡಿದ್ದೀರಾ? ಆ ಚಳಿಯಲ್ಲೂ ಮಳೆ ಸೀನ್ಸ್ ಎಲ್ಲ ಬಂದಿದೆ. ಸೂಪರ್. ತುಂಬಾ ಅದು ಯಾವ ದಿನ ಜ್ವರ ಇತ್ತೋ ಕರೆಕ್ಟ್ ಆಗಿ ಅದೇ ದಿನ ಮಳೆ ಬೇರೆ. ನಮ್ಗೇನ್ ಕ್ಲೈಮೇಟ್ ಬೇಕಾಗಿತ್ತು, ನೇಚರ್ ಸಪೋರ್ಟ್ ಮಾಡ್ತು ಹೋದ್ವಿ. ಸೂಪರ್. ಏನ್ ನೋಡ್ತಾ ಇರ್ಬೋದು ಮೈಂಡಲ್ಲಿ ಅಂತ? ಲೈಕ್ ಇವಾಗ ಬರೋ ಸಿನಿಮಾ ಎಲ್ಲ ಲೈಕ್ ಈಗಿನ ಟೆಕ್ನಾಲಜಿ ಮತ್ತೆ ಈಗಿನ ಜನರೇಷನ್ ಫಿಲಮ್ ಹೋಗುತ್ತೆ. ಇದು ಬಂದ್ಬಿಟ್ಟು ಲೈಕ್ 2005 ಅಲ್ಲಿ ಅದು ಟೀನೇಜ್ ಲವ್ ಸ್ಟೋರಿ ಬೇಸ್ ಮೇಲೆ ಹೋಗ್ತಾ ಇದೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಲೈಕ್ ಈ ನಮ್ಮ ಜನ್ರೇಷನ್ ಅವ್ರಿಗೆ ಅಷ್ಟೇ ಇಲ್ಲ ಅಂದರೂ ಇವಾಗ ಲೈಕ್ ನಿಮ್ಗೇನೆ ಅನ್ಸ್ಬೋದು ಲೈಕ್ ಯಾವ ಥರ ಬರ್ಬೋದು, ಲವ್ ಅಂದರೆ ಹೆಂಗೆ ಹೋಗುತ್ತೆ, ಲೆಟರ್ಸ್ ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇವರು, ಹೆಂಗೆ ಹೋಗುತ್ತೆ ಅಂತ ನಿಮ್ಗೇನೆ ಅದೊಂದು ಓಡ್ತಾ ಇರುತ್ತೆ. ಸೊ ಆ ಥರ ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ. ಸೊ ಅಲ್ಲಿ ಕನೆಕ್ಟ್ ಆಗುತ್ತೆ, ನಿಮಗೂ ಕನೆಕ್ಟ್ ಆಗುತ್ತೆ ಬಿಡಿ. ಯಾಕಂದ್ರೆ ಇವಾಗೆಲ್ಲ ಫೋನು, ಮೆಸೇಜು, ಟ್ವಿಟರ್, ಯೂಟ್ಯೂಬ್ ಈ ಥರ, ಫೇಸ್ಬುಕ್ ಈ ಥರದ್ರಲ್ಲಿ ಲವ್ ಸ್ಟಾರ್ಟ್ ಆಗೋದು. ಆದರೆ ಇದು ಕಾಗದದಿಂದ ಸ್ಟಾರ್ಟ್ ಆಗೋದು. ಇದು ತುಂಬ ಡಿಫ್ರೆಂಟ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ, ಇದು ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಯಂಗ್ಸ್ಟರ್ಸ್ ಕೂಡ ಕಾಗದದಿಂದ ಹೇಗೆ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿಯಿಂದ ಆದರೂ ಬಂದು ನೋಡ್ತಾರೆ ಅಂತ ಅನ್ಸುತ್ತೆ.